ಮೇಡಮ್ ಹಾಗೆ ಇನ್ನೊಂದು ಬಗ್ಗೆ ಇದನ್ನ ಕೇಳಬೇಕು. ಲಾಸ್ಟ್ ಇಯರ್ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಸೊ ಟ್ರೋಲ್ ಸಾಂಗ್ ಯುವೈ ಸಿಂಗ್ ಅದರಲ್ಲಿ ಸೊ ನೀವು ಸಹ ಹೀರೋಯಿನ್ ಜೊತೆ ಇರ್ತೀರಾ. ಸೊ ನಿಮ್ಗೆ ಆ ಟ್ರೋಲ್ಗಳ ಬಗ್ಗೆ ಆ ಸಾಂಗ್ ರಿಲೀಸ್ ಆಗ್ಬೋದು ಅಷ್ಟು ಪಾಪ್ಯುಲಾರಿಟಿ ಆಗುತ್ತೆ ಅಂತ ಗೊತ್ತಿತ್ತ ನಿಮ್ಗೆ ಹೇಗೆ? ಖಂಡಿತ, ಬಿಕಾಸ್ ಉಪ್ಪಿ ಸರ್ ಬರ್ದಿರುವಂತ ಸಾಂಗ್ಸ್ ಎಲ್ಲ ಜನರಲಿ ಹಿಟ್ ಆಗಿದೆ. ಈವನ್ ನಾವು ಅಲ್ಲಿ ಶೂಟ್ ಮಾಡ್ತಾನೆ ಅನ್ಕೋತಾ ಇದ್ವಿ ಎಷ್ಟು ಮಜವಾಗಿದೆ ಲಿರಿಕ್ಸ್, ಎಷ್ಟು ಚೆನ್ನಾಗಿದೆ ಅಂತ. ಶೂಟ್ ಮಾಡ್ತಾನೆ ಇಟ್ ವಾಸ್ ಒಂಥರ ತುಂಬಾ ಫನ್ ಆಗಿತ್ತು. ಅಂಡ್ ಅವಾಗ್ಲೇ ಅನ್ಕೊಂಡ್ವಿ ಹೌದು ಇದು ತುಂಬಾ ರೀಚ್ ಆಗುತ್ತೆ ಚೆನ್ನಾಗಿದೆ ಅಂತ. ಬಟ್ ಇಷ್ಟ್ರ ಮಟ್ಟಿಗೆ ಅದೊಂಥರ ಆಸ್ ಅನ್ ಆರ್ಟಿಸ್ಟ್ ನಮ್ಗೆ ಗೊತ್ತಿರೋದಲ್ಲ, ಹಿಂಗೆ ಈ ಒಂದು ದೊಡ್ಡ ಬ್ಯಾನರ್ ಅಲ್ಲಿ ಉಪ್ಪಿ ಸರ್ ಡೈರೆಕ್ಷನ್ ಬರ್ದಿರುವಂತ ಹಾಡು. ಬಟ್ ಅದಷ್ಟು ರೀಚ್ ಆದಾಗ ತುಂಬಾ ಖುಷಿ ಆಯ್ತು ಒನ್ಸ್ ಇಟ್ ಹ್ಯಾಪನ್ಡ್. ಇದರಲ್ಲಿ ಏನಾದ್ರು ಟ್ರೋಲ್ ಆ ಥರ ಏನಾದ್ರು ಮಾಡ್ತೀರಾ? ಸಿನಿಮಾನೇ ನೋಡ್ಬೇಕು ಸರ್, ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸರ್ ನಿಮ್ಗೆ ನೀವು ಅವಾಗ್ಲಿಂದ ಹೇಳ್ತಿದ್ರಲ್ಲ, ನನ್ಗೆ ಈಗ ಅನಿಸ್ತಾ ಇದೆ ನಿಜ ಅಂತ ನೀವು ಹೇಳಿ ಸರ್. ಅದೇ ಸೊ ಈಗ ನೆನಪಾಗ್ತಿದೆ ನನ್ಗೆ. ಒಂದೊಂದು ಸಿನಿಮಾದಲ್ಲಿ ಒಂದೊಂದ್ ತರ ಕಾಣ್ತಾರೆ. ಅದೇ ನಾನು ಹೇಳಿದ್ದು ತುಂಬಾ ಕನ್ಫ್ಯೂಷನ್ ಸಿನಿಮಾ. ನಿಮ್ಗೆ ಹೇಗೆ ಅನಿಸ್ತು ಅಂದ್ರೆ ಅದೆಲ್ಲ ಈ ಸಿನಿಮಾ ಅಂದ್ರೆ ಅದ್ರಲ್ಲಿ ಅದ್ರ ಟ್ರೋಲ್ ಆಗಿರುತ್ತೆ ಸಾಂಗ್ ಅಲ್ಲಿ ಇವ್ರೇನು ಅಷ್ಟು ಟ್ರೋಲ್ ಆದ್ರು, ಈ ಸಿನಿಮಾದಲ್ಲಿ ಇವ್ರು ಅಷ್ಟೇ ಮನೆ ಮಗಳಾಗೋಗ್ತಾರೆ. ಚೆನ್ನಾಗಿ ಎರಡು ಇದ್ರಲ್ಲೂ ಟ್ರೋಲ್ ಆಗ್ತಾರೆ ಹಂಗೆ ಹಿಂಗೆ ಅನ್ನೋದಕ್ಕಿಂತ ಟು ಬಿ ಫ್ರಾಂಕ್ ಅಂತಂದ್ರೆ ಇವರು ಈ ಸಿನಿಮಾದಲ್ಲಿ ಯಾರು ಕನ್ನಡ ಪ್ರೇಕ್ಷಕರು ಏನ್ ಬಂದ್ ನೋಡ್ತಾರೆ ಖಂಡಿತ ಅವ್ರ ಮನೆ ಮಗಳಾಗೋಗ್ತಾರೆ. ಅಕ್ಕ ತಂಗಿ ವಾಟೆವರ್. ಆಮೇಲೆ ನಮ್ಮ ಹುಡುಗರುಗಳು ಈಗ ಅವ್ರಿಗೆಲ್ಲ ಆಲ್ರೆಡಿ ಇಷ್ಟ ಆಗ್ಬಿಟ್ಟಿದ್ದಾರೆ ಅವರು ಟ್ರೋಲ್ ಸಾಂಗ್ ಅಲ್ಲೆಲ್ಲ. ಸೊ ಅವರು ಖಂಡಿತ ಮನೆ ಮಗಳ ಆಗೋದಂತೂ ಡೌಟೇ ಇಲ್ಲ. ಬಟ್ ಟ್ರೋಲ್ ಅಲ್ಲ ನಿಮ್ಗೆ ಭಯ ಆಗ್ಲಿಲ್ವಾ? ಅಂದ್ರೆ ಇಷ್ಟೊಂದು ಪಾಪ್ಯುಲರ್ ಆಗ್ತಿದೆಯಲ್ಲ, ಅದ್ರಲ್ಲಿ ಟ್ರೋಲ್ ಆಗ್ತಿದೆಯಲ್ಲ ಅಂತ ಏನು ಅನಿಸ್ತಿಲ್ಲ? ಇಲ್ಲ ಸರ್, ಭಯಕ್ಕಿಂತ ಜಾಸ್ತಿ ಖುಷಿನೇ ಇತ್ತು. ಜಸ್ಟ್ ಒಂದು ಅವ್ರ ಇದ್ರಲ್ಲಿ ಆಕ್ಟ್ ಮಾಡಿರುವಂತದ್ದೇ ಒಂದು ತುಂಬಾ ಖುಷಿ ಇತ್ತು. ಎರಡನೇದಾಗಿ ಅವ್ರು ಬರ್ದಿರೋಂತ ಸಾಂಗು, ಸೊ ಅದೊಂದು ಖುಷಿ. ಅಂಡ್ ರೀಚ್ ಆಗ್ತಾ ಇದ್ರೆ ಇದು ತುಂಬಾ ಖುಷಿ ಆಸ್ ಅನ್ ಆರ್ಟಿಸ್ಟ್. ಬಟ್ ಅದರಲ್ಲಿ ಕೆಲವೊಂದು ಸ್ಟ್ರೈಟ್ ಆಗಿ ಹೇಳಿದ್ದಾರೆ, ನೋಡಿದಾಗ ನಮ್ಗೆ ಒಂಥರ ಶಾಕ್ ಅನಿಸ್ತು. ಇಷ್ಟು ಸ್ಟ್ರೈಟ್ ಆಗಿ ಹೇಳಿದ್ರು, ಇವ್ರನ್ನ ಆಕ್ಟ್ ಮಾಡಿದೀರಾ ಅದಕ್ಕೆ ಸ್ಟ್ರೈಟ್ ಆಗಿ ಹೇಳಿರೋದು ಯಾರು ಅನ್ನೋ ಮೇಲೆ ಡಿಪೆಂಡ್. ಹೇಳಿರೋದು ಉಪ್ಪಿ ಸರ್ ಅವ್ರು ಯಾವತ್ತೂ ಸ್ಟ್ರೈಟ್, ಯಾವತ್ತೂ ಅವ್ರ ಒಂಥರ ಹತ್ರ ವಿಭಿನ್ನವಾಗಿ ಆತರ ಬರೆಯೋದಾಗಿರ್ಲಿ, ಅವರು ಹಾಡಿನ ಶೈಲಿ ಮುಂಚಿಂದ ನೋಡ್ಕೊಂಡ್ ಬಂದ್ರು ಅದೊಂದ್ ಶಾಪ್ ಇದ್ದೆ. ಆಮೇಲೆ ಇಡೀ ಕರ್ನಾಟಕದಲ್ಲಿ ಆಗಿರ್ಲಿ ಯಾರೇ ಆಗಿರ್ಲಿ ಉಪ್ಪಿ ಸರ್ ಯಾಕೆ ಹಿಂಗ್ ಬರೋದ ನೋಡಿ ಚಾನ್ಸೇ ಇಲ್ವಲ್ಲ. ಯಾಕಂದ್ರೆ ಸರ್ ಬರೆಯೋದೆಲ್ಲ ಕರೆಕ್ಟ್ ಆಗಿದೆ, ಹಂಗಾಗಿ ಇವ್ರಿಗೆ ಆತರದ್ದೇನು ಬರಲ್ಲ ಅನ್ಕೊಂತ. ಇಲ್ಲ ಖಂಡಿತ ನಿಜ. ಡೆಫಿನೆಟ್ಲಿ ಅವ್ರು ಬರ್ದಿರೋದ್ರಿಂದ ನಮ್ಗೆ ಜಸ್ಟ್ ಲೈಕ್ ಓಕೆ ಇವ್ರು ಬರ್ದಿರೋ ಸಾಂಗ್ ಅಲ್ಲಿ ಮಾಡ್ತಾ ಇದೀವಿ ಅನ್ನೋ ಒಂದು ಖುಷಿ ಬಿಟ್ರೆ ಆ ಥಾಟೇ ಇರ್ಲಿಲ್ಲ. ಅಂದ್ರೆ ಭಯ ಏನೋ ಈ ತರ ರೀಚ್ ಆಗ್ಬೋದು ಅನ್ನೋ ರೀತಿ. ಬಿಕಾಸ್ ಅವ್ರು ಯಾವತ್ತೂ ಆ ತರವಾಗಿ ಡಿಫ್ರೆಂಟ್ ಆಗಿ ವಿಭಿನ್ನವಾಗಿ ಅವ್ರ ಸಿನಿಮಾಗಳಲ್ಲಾಗ್ಲಿ ಹಾಡುಗಳಲ್ಲಾಗ್ಲಿ ಆತರ ಬರ್ಕೊಂಡೇ ಬಂದಿದ್ದಾರೆ. ಸೊ ಬಟ್ ಇಲ್ಲೇ ಅಲ್ಲ, ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲೂ ಸಹ ಅದಕ್ಕೆ ಅಲ್ಲ ಟ್ರೋಲ್ಗಳು ಸಹ ಮಾಡಿ ಅಲ್ಲೂ ಸಹ ನೀವೇ ಫೇಸ್ ಬೇರೆ. ನಾನು ಹೇಳಿದ್ದ ಇವರು ಹೌದೌದು ಕರೆಕ್ಟ್. ಸೊ ಟ್ರೋಲ್ ಹುಡುಗಿ ಒಟ್ಟಿನಲ್ಲಿ ನೆಕ್ಸ್ಟ್ ಈಗ ಕದೀಮ್ ಮನೆ ಹುಡುಗಿ ಮನೆ ಮಗಳು. ಥ್ಯಾಂಕ್ ಯು.